ಸಾಮಾನ್ಯವಾಗಿ ಸಮಾರಂಭಕ್ಕೆ ಹೋಗಬೇಕು ಅಂದಾಗ ಯಾವ ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಮನೆಯಲ್ಲಿಯೇ ಕೂತ್ಬಿಡ್ತೀವಿ. ಕಡಿಮೆ ಖರ್ಚಿನಲ್ಲಿ ಗಿಫ್ಟ್ನ ತಯಾರಿಸಬಹುದು, ಅದು ಹೇಗೆ ಅಂತ ಕೇಳ್ತೀರಾ? ವೀಕ್ಷಕರೇ, ಇಟ್ಸಿ ಬಿಟ್ಸಿಯಲ್ಲಿ ಡೆಕೋ ಆರ್ಟ್ ಬಾಕ್ಸ್ ಅನ್ನ ಹೇಗೆ ಸಿದ್ಧಗೊಳಿಸಬಹುದು, ಹಾಗೆ ಏನೆಲ್ಲ ಬಳಸಬಹುದು ಅಂತ ತೋರಿಸಲಿದ್ದಾರೆ. ಅದನ್ನ ಹೇಗೆ ತಯಾರಿಸ್ತಾರೆ ಅಂತ ನೀವೇ ನೋಡಿ. ಇವತ್ತು ಡೆಕೋ ಆರ್ಟ್ ಅನ್ನೋ ಒಂದು ಕಲೆನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಡೆಕೋಪಾಜ್ ಅಂತ ಒಂದು ಕಲೆ 12ನೇ ಶತಮಾನದಲ್ಲಿ ಚೈನಲ್ಲಿ ಶುರು ಆಗಿದ್ದು, ಆಮೇಲೆ ಯುರೋಪಲ್ಲಿ ಹಲವಾರು ದೇಶಗಳಲ್ಲಿ ಇದು ಭಾಳ ಪಾಪ್ಯುಲರ್ ಆಗಿತ್ತು. ಡೆಕೋಪಾಜ್ ಅಂದರೆ ಅದರಲ್ಲಿ ಪೇಪರ್ ಯೂಸ್ ಮಾಡ್ತಾರೆ, ಡೆಕೋ ಆರ್ಟ್ ಅಂದರೆ ಅದರಲ್ಲಿ ಪೇಪರ್ ಯೂಸ್ ಮಾಡಲ್ಲ. ಸೊ ಇವತ್ತು ನಾನು ಹೇಳ್ಕೊಡ್ತಾ ಇರೋದ್ರಲ್ಲಿ ಪೇಪರ್ ಯೂಸ್ ಮಾಡ್ತಾ ಇಲ್ಲ. ಡೆಕೋ ಆರ್ಟ್ ಬಾಕ್ಸ್ಗೆ ಬೇಕಾಗಿರೋವಂಥ ಮೆಟೀರಿಯಲ್ಸ್: ಬ್ಲ್ಯಾಂಕ್ ಜ್ಯುವೆಲರಿ ಬಾಕ್ಸ್, ಸ್ಟೆನ್ಸಿಲ್ ಶೀಟ್, ಈಸಿ ಕ್ಲೀನ್ ಪ್ಯಾಲೆಟ್, ಪಾಂಪಾಮ್ಸ್, ನಂಬರ್ 10 ಸಿಂಥೆಟಿಕ್ ಫ್ಲಾಟ್ ಬ್ರಷ್, ಅಕ್ರಲಿಕ್ ಪೇಂಟ್ಸ್, ಕ್ರಾಫ್ಟ್ ಗ್ಲೂ, ಕ್ರಿಸ್ಟಲ್ಸ್. ಫಸ್ಟ್ ಒಂದು ಬ್ಲ್ಯಾಂಕ್ ಮೆಟೀರಿಯಲ್ ಅಂದರೆ ಯಾವ ಥರ ಡಿಸೈನ್ ಇಲ್ಲದೆ ಇರೋವಂಥ ಒಂದು ಮೆಟೀರಿಯಲ್ ನಮಗೆ ಬೇಕು. ಸೊ ಇದು ನಿಮಗೆ ಒಂದು ಟ್ರೇ ಆಗಿರ್ಬೋದು, ಒಂದು ಬಾಕ್ಸ್ ಆಗಿರ್ಬೋದು, ಒಂದು ವಾಲ್ ಪ್ಯಾನಲ್ ಆಗಿರ್ಬೋದು. ಸೊ ಈ ಥರ ಹಲವಾರು ಬ್ಲ್ಯಾಂಕ್ ಬಾಕ್ಸಸ್ಸು, ಪೆನ್ಸಿಲ್ ಹೋಲ್ಡರ್ಸು, ಪೆನ್ಸಿಲ್ ಬಾಕ್ಸಸ್ಸು, ಆಮೇಲೆ ಟ್ರೇಸು ಎಲ್ಲ ನಿಮಗೆ ಇಟ್ಸಿ ಬಿಟ್ಸಿನಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇದಕ್ಕೆ ಪೇಂಟ್ ಮಾಡೋದಕ್ಕೆ ಹಲವಾರು ಪೇಂಟ್ ಕಲರ್ಸ್ ಇಲ್ಲಿ ಇಟ್ಕೊಂಡಿದ್ದೀವಿ ನಾವು. ಅದೇ ಥರ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಮಾಡ್ಕೋಬೋದು. ಫಸ್ಟ್ ನಮಗೆ ಬೇಕಾಗಿರೋದು ಬೇಸ್ ಕೋಟ್. ಬೇಸ್ ಕೋಟ್ ಅಂದ್ರೇನು? ನೀವು ಇವಾಗ ಈ ಬ್ರೌನ್ ಕಲರ್ ಬಾಕ್ಸ್ಗೆ ನೀವು ಒಂದು ಬೇಸ್ ಕೋಟ್ ಹೊಡಿಬೇಕು. ಸೊ ಇವಾಗ ಕಲರ್ ಒಂಚೂರು ಹಾಕ್ಕೊಂಡಿದ್ದೀರಾ, ಹಚ್ಚಕ್ಕೆ ಶುರು ಮಾಡ್ತೀರಾ. ಸೊ ಇದ್ರಲ್ಲಿ ಏನಪ್ಪ ಅಂದರೆ ನೀವು ಕರೆಕ್ಟ್ ಫುಲ್ ಕವರೇಜ್ ಕೊಡೋದು ಇಂಪಾರ್ಟೆಂಟು. ಇದಕ್ಕೆ ನೀರು ಮಿಕ್ಸ್ ಮಾಡ್ಕೋಬೇಕಾಗಿಲ್ಲ, ಏನಿಲ್ಲ, ಡೈರೆಕ್ಟ್ ಟ್ಯೂಬಿಂದ ತೆಗೆದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕವರ್ ಆಗುತ್ತೆ ನೋಡಿ. ಬೇಸ್ ಕೋಟು ಫಿನಿಶ್ ಆಯಿತು. ಎಲ್ಲಾದರೂ ಕವರೇಜ್ ಸರಿಯಾಗಿ ಆಗಿಲ್ಲ ಅಂದರೆ ಮೈಲ್ಡಾಗೆ ನೀವು ಅಲ್ಲೆಲ್ಲ ಒಂಚೂರು ಟಚಪ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಬಾಕ್ಸು ಡೆಕೋರೇಷನ್ಗೆ ರೆಡಿ ಆಯಿತು. ಸೊ ಇವಾಗ ನಾವು ಅದಕ್ಕೆ ಒಂದು ಬ್ರೈಟ್ ಯೆಲ್ಲೋ ಬ್ಯಾಕ್ಗ್ರೌಂಡ್ ಕೊಡೋಣ. ಬಟ್ ನಮಗೆ ತುಂಬ ಬ್ರೈಟಾಗೂ ಇರಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಈ ಯೆಲ್ಲೋ ಕಲರ್ನ ನೀವು ವೈಟ್ ಎಲ್ಲಿ ಹಾಕ್ಕೊಂಡಿದ್ರಿ ಅದ್ರ ಪಕ್ಕದಲ್ಲಿ ಒಂಚೂರು ಸ್ಕ್ವೀಸ್ ಮಾಡ್ಕೋತೀರ. ಸೊ ಇವಾಗ ಈ ಯೆಲ್ಲೋನ್ನ ವೈಟ್ಗೆ ಒಂಚೂರು ಮಿಕ್ಸ್ ಮಾಡ್ಕೋತೀರ. ಸೊ ಇದನ್ನೇನು ಮಾಡಿ, ನಿಮ್ಮ ಈ ಬಾಕ್ಸ್ ಎಲ್ಲಿ ನೀವು ಬೇಸ್ ಕೋಟ್ ರೆಡಿ ಮಾಡಿದ್ರಲ್ಲ ಆ ಬಾಕ್ಸ್ಗೆ ಈ ಯೆಲ್ಲೋ ಕಲರು ಅದೇ ಥರ ಒಂದೇ ಸ್ಟ್ರೋಕ್ ಬರಬೇಕು. ನೀವು ಒಂದು ಸ್ಟ್ರೋಕ್ ಹಿಂಗೆ ಒಂದು ಸ್ಟ್ರೋಕ್ ಹಿಂಗೆ ಕೊಟ್ಟರೆ ಆಮೇಲೆ ಫಿನಿಶಿಂಗಲ್ಲಿ ಕ್ರಾಸ್ ಲೈನ್ಸ್ ಕಾಣುತ್ತೆ. ಸೊ ನಿಮಗೆ ಇದೇ ಥರ ಕೊಟ್ಟರೆ ಒಳ್ಳೆ ಕವರೇಜ್ ಬರುತ್ತೆ. ಇದೇ ಥರ ಇನ್ನೊಂದು ಸೈಡು. ಇದು ಫಾಸ್ಟ್ ಡ್ರೈಯಿಂಗ್ ಕೂಡ. ಇದು ನಿಮಗೇನು ತುಂಬ ಹೊತ್ತು ಕಾಯಬೇಕಾಗಿಲ್ಲ. ನೀವು ಆ್ಯಕ್ಚುಲಿ ನೀವು 1 ಅವರ್ ಬಿಟ್ಟರೆ ಇದು ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. ಅದಕ್ಕೆ ಮುಂಚೆನೂ ನೀವು ಮಾಡ್ಬೋದು, ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಮಾಡ್ಬೋದು. ನೀವು ಒಂದೊಂದು ಕೋಟ್ಗೆ 1 ಅವರ್ ಬಿಟ್ರಂತೂ ನಿಮಗೆ ತುಂಬ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಸೊ ಈಗ ಇದೇ ಥರ ನಿಮ್ಮ ಬಾಕ್ಸನ್ನು ಕಂಪ್ಲೀಟ್ ಮಾಡ್ಕೊಂಡ್ರಿ. ಸೊ ಕಂಪ್ಲೀಟಾಗಿ ಇವಾಗ ನಾವು ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಕೋಟು ಲೈಟ್ ಯೆಲ್ಲೋ ಆರ್ ಯು ಕ್ಯಾನ್ ಕಾಲ್ ಇಟ್ ಕ್ರೀಮ್ ಆಲ್ಸೋ, ಈ ಥರ ಒಂದು ಫಿನಿಶಿಂಗ್ ಮಾಡ್ಕೊಂಡಿದ್ದೀವಿ ನೋಡಿ. ಇದು ಎಷ್ಟು ಈಸಿ. ಸೊ ಇವಾಗ ನಾವು ಅದಕ್ಕೆ ಡೆಕೋ ಆರ್ಟ್ ಅನ್ನೋ ಒಂದು ಕಲೆಗೆ ಫೀಚರ್ ಶುರು ಮಾಡಬೇಕು. ಸೊ ಡೆಕೋ ಆರ್ಟ್ ಕಲೆಯಲ್ಲಿ ನೀವು ಸ್ಟೆನ್ಸಿಲ್ಸ್ ಯೂಸ್ ಮಾಡ್ತೀರಾ. ಸ್ಟೆನ್ಸಿಲ್ ಅಂದರೆ ಎಲ್ರಿಗೂ ಗೊತ್ತು, ಏನಿಲ್ಲ, ಥರ ಬರೀ ಡಿಸೈನ್ಸ್ನ ಒಂದು ಶೀಟ್ ಮೇಲೆ ಕಟ್ಟಾಗಿರುತ್ತೆ. ಸೊ ಇವಾಗ ಈ ಸ್ಟೆನ್ಸಿಲ್ನ ತಗೊಂಡು ಈ ಬಾಕ್ಸ್ ಮೇಲೆ ನಾವು ಹಿಂಗೆ ಇಟ್ಬಿಟ್ಟು ಪೇಂಟ್ ಹೊಡಿಬೇಕು. ಬಟ್ ನೀವು ಪೇಂಟ್ ಹೊಡಿತಾ ಇದ್ದಾಗ ಸ್ವಲ್ಪ ಜರುಗಿಬಿಟ್ರೆ ಸೊ ನಿಮಗೆ ಡಿಸೈನ್ ಎಲ್ಲ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಇದನ್ನು ಕ್ಲೀನಾಗಿ ಇಟ್ಕೊಂಡು ಒಂದು ಸತಿ ಟೇಪಿಂದ ಅಂಟಿಸ್ಬಿಡ್ತೀವಿ. 4 ಕಡೆ ಟೇಪ್ ಹಚ್ಕೊಂಡ್ಮೇಲೆ ಇದಕ್ಕೆ ನಾವು ಪೇಂಟಿಂಗ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಸೊ ಇದನ್ನು ಪೇಂಟ್ ಮಾಡೋದಕ್ಕೆ ನಾವು ಇಲ್ಲಿ 4 ಕಲರ್ ಇಟ್ಕೊಂಡಿದ್ದೀವಿ. ಫಸ್ಟು ಪಿಂಕ್ ಕಲರ್ ತೊಗೊಳ್ಳೋಣ. ಸೊ ನೀವಿಲ್ಲಿ ಯಾವ್ದು ಕಲರ್ ಹಾಕ್ಕೋತೀರಾ ಅದಕ್ಕೆ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಇಟ್ಕೊಳ್ಳಿ. ಯಾಕೆಂದ್ರೆ ನೀವು 2 ಕಲರ್ ಮಿಕ್ಸ್ ಮಾಡಬೇಕು ಅಂದರೆ ಅದರ ಪಕ್ಕದಲ್ಲಿರೋ ಕಲರ್ನ ಪಕ್ಕದಲ್ಲಿ ಹಾಕ್ಕೊಳ್ಳಿ. ಒಂಚೂರು ಬ್ಲೂ ಹಾಕ್ಕೊಳ್ಳೋಣ, ಬ್ಲೂಗೆ ಒಂಚೂರು ಯೆಲ್ಲೋ ಹಾಕ್ಕೊಳ್ಳೋಣ. ಅದು ಯಾಕೆ ಅಂತ ನಿಮ್ಗೆ ಹೇಳ್ತೀನಿ ಆಮೇಲೆ. ಒಂಚೂರು ಹಿಂಗೆ ಸ್ಪ್ರೆಡ್ ಮಾಡಿಕೊಂಡು ಈ ಪಾಂಪಾಮ್ ತೊಗೊಂಡು ಪಾಂಪಾಮ್ನಲ್ಲಿ ಹಿಂಗೆ ಅದ್ಕೊಳ್ಳೋಣ. ಸ್ಪಾಂಜಲ್ಲೂ ಇಷ್ಟು ಒಳ್ಳೆ ಟೆಕ್ಸ್ಚರ್ ಬರೋದಿಲ್ಲ, ಪಾಂಪಾಮ್ನಲ್ಲಿ ಇದು ಸ್ಪೆಷಲ್ ಟೆಕ್ಸ್ಚರ್ ನಿಮಗೆ ಬರುತ್ತೆ. ಸೊ ನಾವು ಈ ಪಾಂಪಾಮ್ ತೊಗೊಂಡು ಈ ಮಧ್ಯದಲ್ಲಿರೋ ಹೂವನ್ನು ಫಸ್ಟು ಈ ಡಾರ್ಕ್ ಪಿಂಕಲ್ಲಿ
ಕವರ್ ಮಾಡೋಣ. ಸೊ ಇವಾಗ ಇದನ್ನು ಪಿಂಕನ್ನು ಕವರ್ ಮಾಡಿದ್ರಿ. ಇವಾಗ ನೇಚರಲ್ಲಿ ಫ್ಲವರ್ಸು ಲೈಟ್ ಕಲರಿಂದ ಡಾರ್ಕ್ ಕಲರ್ ಇರುತ್ತಲ್ವ, ಸೊ ಅದೇ ಥರ ನಾವು ಇಲ್ಲಿ ಒಂದು ಶೇಡಿಂಗ್ ಕೊಡೋಣ. ಶೇಡಿಂಗ್ ಕೊಟ್ಟರೆ ಅದು ಸ್ವಲ್ಪ ನೋಡೋಕ್ಕೆ ಡೆಪ್ತ್ ಕಾಣೋದು. ಸೊ ನಾವೇನು ಮಾಡೋದು, ಈ ಪಿಂಕನ್ನ ಒಂಚೂರು ತೊಗೊಂಡು ಈ ಬ್ಲೂ ಜೊತೆ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅವಾಗ ಏನಾಯಿತು, ಒಂದು ಸ್ವಲ್ಪ ಡಾರ್ಕ್ ಪಿಂಕ್ ಥರನೇ ಬರುತ್ತೆ, ಅದು ಮೆರೂನ್ ಕಲರ್ ಬರುತ್ತೆ. ಸೊ ಆ ಕಲರ್ನ ನಾವು ಇಲ್ಲಿ ಸೆಂಟ್ರಿಗೆ ಮಾತ್ರ, ಸುತ್ತಲೂ ನಮ್ಮದು ಪಿಂಕೇನೇ ಇರಬೇಕು. ಸೊ ಅವಾಗ ಏನಾಯಿತು, ನಮ್ಮ ಫ್ಲವರಲ್ಲಿ ಸೆಂಟ್ರ್ ಮಾತ್ರ ಸ್ವಲ್ಪ ಡಾರ್ಕ್ ಆಯಿತು. ಇವಾಗ ಸ್ವಲ್ಪ ಎಡ್ಜಸ್ಸಲ್ಲಿ ಲೈಟ್ ಕಲರ್ ಮಾಡಿದ್ರೆ ಅದು ಹೈಲೈಟ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿ ಪಿಂಕನ್ನ ವೈಟಿಗೆ ಮಿಕ್ಸ್ ಮಾಡಿಕೊಂಡು ಈ ಎಡ್ಜಸ್ಸಲ್ಲಿ ಮಾತ್ರ ಒಂದು ಸ್ವಲ್ಪ ಹಿಂಗೆ ವೈಟ್ ಕಲರು ಪಿಂಕಿಗೆ ಮಿಕ್ಸ್ ಆಗಿರೋದು. ಸೊ ಲೈಟ್ ಪಿಂಕು. ಸೊ ಇವಾಗ ನಮ್ದು ಏನಾಯಿತು, ಮಧ್ಯದಲ್ಲಿ ಡಾರ್ಕ್ ಶೇಡ್ ಆಯಿತು, ಮಿಡ್ಲಲ್ಲಿ ಮೀಡಿಯಮ್ ಶೇಡ್ ಆಯಿತು, ಕೊನೆಗೆ ಲೈಟ್ ಶೇಡ್ ಆಯಿತು. ಸೊ ಇವಾಗ ಒಂಥರ ನ್ಯಾಚುರಲ್ ಹೂವು ಥರ ಇದನ್ನು ಫಿನಿಶ್ ಮಾಡಿದ್ವಿ. ಇವಾಗ ನಮಗೆ ಈ ಬಳ್ಳಿಗಳು ಆಮೇಲೆ ಎಲೆಗಳು ಮಾಡೋದಕ್ಕೆ ಗ್ರೀನ್ ಕಲರ್ ಬೇಕು. ನಾವು ಗ್ರೀನ್ ಕಲರ್ ಪೇಂಟೇ ತೊಗೊಂಡಿಲ್ಲ. ಸೊ ಇವಾಗ ಹೆಂಗೆ ಗ್ರೀನ್ ಕಲರ್ ಬರುತ್ತೆ, ಈಗೆಲ್ರಿಗೂ ಗೊತ್ತು, ಬ್ಲೂ ಯೆಲ್ಲೋ ಮಿಕ್ಸ್ ಮಾಡಿದ್ರೆ ನಮಗೆ ಗ್ರೀನ್ ಕಲರ್ ಬರುತ್ತೆ. ಇದೆರಡು ಇಲ್ಲಿ ಹಾಕ್ಕೊಂಡಿದ್ದೀವಿ, ಇದು ನೋಡಿ ಮ್ಯಾಜಿಕ್, ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಬರುತ್ತೆ. ಇನ್ನೊಂದು ಪಾಮ್ ತೊಗೊಂಡು ನಮ್ಮ ಎಲೆಗಳು ಆಮೇಲೆ ಬಳ್ಳಿಗಳನ್ನು ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಇವಾಗ ಈ ಗ್ರೀನ್ ಆಯಿತು. ಸೊ ಇವಾಗ ಗ್ರೀನ್ನಲ್ಲಿ ನಾವು ಸ್ವಲ್ಪ ಇಲ್ಲಿ ಕೆಳಗಡೆ ಡಾರ್ಕು, ಇಲ್ಲಿ ಮೇಲ್ಗಡೆ ಲೈಟ್ ಮಾಡಬೇಕು ಅಂದರೆ ಇದಕ್ಕೆ ನಾವು ಒಂದು ಸ್ವಲ್ಪ ಬ್ಲೂ ಮಿಕ್ಸ್ ಮಾಡಿಕೊಂಡು ಡಾರ್ಕ್ ಕಲರ್ ತೊಗೊಂಡು ಕೆಳಗಡೆ ಪಾರ್ಟನ್ನು ಡಾರ್ಕ್ ಮಾಡ್ಕೊತೀವಿ. ಸೊ ಇದೇ ಥರ ನೀವು ಇಲ್ಲೂ ಎಲೆಗಳನ್ನ ಗ್ರೀನ್ ಮಾಡ್ಕೊತೀವಿ. ಸೊ ಇವಾಗ ಇನ್ನೆರಡು ಕಲರ್ನ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಸ್ಕಾರ್ಲೆಟ್ ಅನ್ನೋ ಕಲರ್ ತಂದಿದ್ದೀವಿ. ಸೊ ಇವಾಗ ಸ್ಕಾರ್ಲೆಟ್ ಕಲರ್ ಹಾಕ್ಕೊಂಡಿದ್ದೀವಿ. ಸೊ ಇದನ್ನು ತಗೊಂಡು ಈ ಫ್ಲವರ್ಗೆ ಸ್ಕಾರ್ಲೆಟ್ ಕಲರ್ ಹಾಕಿ, ಈ ಚಿಕ್ಕ ಫ್ಲವರ್ ಇದೆಯಲ್ಲ ಇದರಲ್ಲಿ ಸೆಂಟ್ರ್ ಮಾತ್ರ ಸ್ಕಾರ್ಲೆಟ್ ಮಾಡೋಣ, ಸುತ್ತಲೂ ಒಂದು ಸ್ವಲ್ಪ ಬೇರೆ ಕಲರ್ ಮಾಡೋಣ. ಸುತ್ತಲೂಗೆ ಲೈಟ್ ಯೆಲ್ಲೋ ಸ್ವಲ್ಪ ವೈಟ್ ಮಿಕ್ಸ್ ಆಗಿರೋದು ಇದೆಯಲ್ಲ ಅದನ್ನೇ ಹಾಕಿ. ಸೊ ಇವಾಗ ನಿಮಗೆ ಎಲ್ಲೆಲ್ಲಿ ಏನೇನು ಕಲರ್ ಬೇಕು, ಶೇಡ್ ಬೇಕು ಎಲ್ಲ ಮಾಡ್ಕೊಂಡಿದ್ದೀರಾ. ಸೊ ಇವಾಗ ಒನ್ ಸೈಡ್ ಆಫ್ ದ ಬಾಕ್ಸ್ ಫಿನಿಶ್ ಆಯಿತು. ಸೊ ಇವಾಗ ಇದನ್ನು ನಾವು ಮೆತ್ತಿಗೆ ತೆಗೆಯೋಣ. ಇದೇ ಥರ ನಾವು ಇದೇ ಸ್ಟೆನ್ಸಿಲ್ನ ಯೂಸ್ ಮಾಡಿ ಬೇರೆ ಬೇರೆ ಕಡೆಗೆ ಫುಲ್ ಬಾಕ್ಸನ್ನು ಎಲ್ಲ ಸೈಡ್ಗಳನ್ನು ಡೆಕೋರೇಟ್ ಮಾಡ್ತೀವಿ. ಈ ಸ್ಟೆನ್ಸಿಲ್ನ ನೀವು ಎಷ್ಟು ಸತಿ ಬೇಕಾದರೂ ಯೂಸ್ ಮಾಡ್ಬೋದು, ಇದರಲ್ಲಿ ಯಾವ ಪಾರ್ಟ್ ಬೇಕಾದರೂ ಯೂಸ್ ಮಾಡ್ಬೋದು. ಇವಾಗ ನೋಡಿ, ನಾವಿಲ್ಲಿ ಬರೀ ಇಲ್ಲಿ ಫುಲ್ಲು ಫ್ಲ್ಯಾಟಾಗಿ ಜಾಗ ಇಲ್ದಿರೋದ್ರಿಂದ ಬರೀ ಒಂದು ಫ್ಲವರು ಒಂದು ಬಳ್ಳಿನ ಇಟ್ಬಿಟ್ಟು ಮಾಡೋಣ. ಸೊ ಇವಾಗ ನಾವು ಒಂದು ಸೈಡ್ ಮಾಡ್ದಂಗೆ ಇನ್ನೊಂದು ಸೈಡಲ್ಲಿ ಒಂದು ಪಾರ್ಟ್ ಮಾಡಿದ್ವಿ. ಸೊ ಈ ಥರ ಮಾಡಿಕೊಂಡು ನೀವು ಪ್ರತಿಯೊಂದು ಸೈಡನ್ನು ಕ್ರಿಸ್ಟಲ್ಸಿಂದ ಡೆಕೋರೇಟ್ ಮಾಡ್ಬೋದು. ಇದನ್ನು ನೀವು ಕ್ರಿಸ್ಟಲಿಂದ ಡೆಕೋರೇಟ್ ಮಾಡ್ಬೋದು, ಸೀಕ್ವೆನ್ಸಿಂದ ಡೆಕೋರೇಟ್ ಮಾಡ್ಬೋದು, ರಿಬ್ಬನ್ ಹಾಕಿ ಡೆಕೋರೇಟ್ ಮಾಡ್ಬೋದು, ಟೇಪ್ ಹಾಕ್ಬಿಟ್ಟು ಡೆಕೋರೇಟ್ ಮಾಡ್ಬೋದು. ಯಾವ ಥರ ನಿಮ್ಗೆ ಏನು ಇಷ್ಟನೋ ಆ ಥರ ಡೆಕೋರೇಟ್ ಮಾಡ್ಬೋದು. ನೋಡಿ, ಒಂಚೂರು ಬ್ಲೂ ಹಾಕ್ಕೊಳ್ಳಿ, ಒಂದು ಕ್ರಿಸ್ಟಲ್ ತೊಗೊಳ್ಳಿ, ಅಲ್ಲಿ ನೋಡಿ ಎಷ್ಟು ಸೆನ್ಸೇಷನಲಾಗಿ ಕಾಣ್ತಾ ಇದೆ ನಿಮ್ಮ ಬಾಕ್ಸು. ಸೊ ಹೀಗೆ ಇವಾಗ ನಾನು ಎಲ್ಲ ಸೈಡನ್ನು ಡೆಕೋರೇಟ್ ಮಾಡ್ತೀನಿ. ಸೊ ಎಲ್ಲ ಸೈಡು ಡೆಕೋರೇಟ್ ಮಾಡಿದೆ. ಸೊ ನಿಮ್ಮ ಬ್ಯೂಟಿಫುಲ್ ಡೆಕೋ ಆರ್ಟ್ ಬಾಕ್ಸ್ ರೆಡಿ ಆಯಿತು. ಡೆಕೋ ಆರ್ಟ್ ಬಾಕ್ಸನ್ನು ಮಾಡಿದ್ದು ನಿಮ್ಗೆಲ್ರಿಗೂ ಭಾಳ ಇಷ್ಟ ಆಗಿರಬೇಕು. ಇದು ನೀವೇ ಮಾಡಿದ್ದು ಅಂತ ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಸೊ ಇದನ್ನು ತೋರಿಸಿದವರೆಲ್ಲ ಎಲ್ಲಿ ಕೊಂಡ್ಕೊಂಡ್ರಿ, ಎಷ್ಟು ಕೊಟ್ರಿ ಅಂತ ಕೇಳ್ತಾರೆ. ಇದು ಕಡಿಮೆ ಖರ್ಚಿನಲ್ಲಿ ನೀವೇ ಮಾಡ್ಬೋದು. ಈ ಥರದ್ದು ಸಾವಿರಾರು ಮಾಡ್ಬೋದು. ಇದರಲ್ಲಿ ನೀವು ಒಂದು ಬಿಸ್ನೆಸ್ಸು ಶುರು ಮಾಡ್ಬೋದು. ಸೊ ನಿಮ್ಮ ಖುಷಿಗೋಸ್ಕರ ಮಾಡ್ಬೋದು, ಗಿಫ್ಟ್ ಕೊಡೋಕ್ಕೆ ಮಾಡ್ಬೋದು. ನೋಡಿದ್ರಲ್ವಾ ವೀಕ್ಷಕರೇ, ಡೆಕೋ ಆರ್ಟ್ ಬಾಕ್ಸ್ನ ಬಹಳ ಸುಲಭವಾಗಿ ಹೇಗೆ ರೆಡಿ ಮಾಡಿದ್ರು ಅಂತ ನೋಡ್ಕೊಂಡ್ರಲ್ವಾ. ನೀವು ಯಾವುದೇ ಸಮಾರಂಭಗಳಿಗೆ ಹೋದ್ರೆ ನೀವೇ ತಯಾರು ಮಾಡಿದ ಗಿಫ್ಟ್ ಅನ್ನ ಕೊಡಬಹುದು. ಹಾಗಾದ್ರೆ ಇಟ್ಸಿ ಬಿಟ್ಸಿಯ ಮಳಿಗೆಗೆ ಹೋಗಿ ನಿಮಗೆ ಬೇಕಾದ ಕರಕುಶಲ ವಸ್ತುಗಳನ್ನ ಖರೀದಿಸಿ ನಿಮಗೆ ಇಷ್ಟವಾದ ಗಿಫ್ಟ್ಗಳನ್ನ ನೀವೇ ರೆಡಿ ಮಾಡ್ಕೊಳ್ಬಹುದು.